ಶ್ರೀ ಮುರುಘರಾಜೇಂದ್ರ ಮಠ ಚಿತ್ರದುರ್ಗ. ಇದು ಮಠದ ಆವರಣದಲ್ಲಿ ಹೊರಗಡೆ ಇರ್ತಕ್ಕಂಥದ್ದು. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಮುರುಘಾವನ ಅಂತಂದೇಳಿ ಸಪ್ರೇಟಾಗಿ ಮಾಡಿದ್ದಾರೆ. ನೋಡ್ಲಿಕ್ಕೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಬನ್ನಿ, 50 ರೂಪಾಯಿ ಇದರ ಒಂದು ಫೀಸ್ ಇರುತ್ತೆ. ಅದನ್ನು ಸೆಕ್ಯೂರಿಟಿ ಚೆಕ್ ಮಾಡಿಬಿಟ್ಟು ಹೋಗೋಣ. ಹೋದ ತಕ್ಷಣ ಒಂದು ಗೊರಿಲ್ಲಾ ಎಂಟ್ರಿ ಆಗುತ್ತೆ. ಇದು ಮೇನ್ ಡೋರು. ಇಲ್ಲಿಂದನೇ ನಾವು ಇನ್ನು ಒಳಗಡೆ ಎಂಟ್ರಿ ಆಗಬೇಕಾಗುತ್ತೆ. ಇದು ನಮ್ಮ ಫ್ಯಾಮಿಲಿಯಿಂದ ಹೋಗಿದ್ದರಿಂದ ಒನ್ ಡೇ ಟ್ರಿಪ್ಪಿಗೆ ಮಾತ್ರ ಮಸ್ತಾಗಿತ್ತು. ಬನ್ನಿ, ಒಳಗಡೆ ಹೇಗಿದೆ ಅಂತೇಳಿ ನೋಡೋಣ. ಎಲ್ಲ ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ಅದೊಂದು ಸೌಂಡನ್ನು ಇಟ್ಟಿದ್ದಾರೆ, ಸ್ವಲ್ಪ ಭಯ ಪಡಿಸ್ಲಿಕ್ಕೆ. ಚಿಕ್ಕ ಮಕ್ಕಳು ಸ್ವಲ್ಪ ಗಾಬರಿ ಆದರು, ಅದು ಚೆನ್ನಾಗಿರುತ್ತೆ. ಇಲ್ಲಿಂದ ಹೋಗ್ತಾ ಸ್ವಲ್ಪ ಹಕ್ಕಿಗಳ ಸೌಂಡ್ ಸಹಿತ ಕೇಳಿಸುತ್ತೆ, ನಿಮ್ಗೆ ಕೇಳಿಸ್ತಾ ಇರ್ಬೋದು. ಬಾವಲಿಗಳು ಎಲ್ಲ ಕಟ್ಕೊಂಡು ನೋಡಿ. ಹಾಗೆ ಒಳಗೆ ಹೋಗ್ತಾ ಇದ್ದಾಗೆ ಒಂದು ಅವಾಗಿನ ಒಂದು ಗೋ ರಕ್ಷಕರು, ಹಸುವನ್ನು ಮೇಯಿಸ್ತಕ್ಕಂಥವ್ರು ಒಂದು ಸ್ಟ್ಯಾಚ್ಯುಗಳನ್ನು ಮಾಡಿದ್ದಾರೆ. ಹಸುಗಳು ನೋಡ್ತಾ ಇದ್ದರೆ ನಿಜವಾದ ಹಸುಗಳೇನೋ ಅನ್ನಿಸ್ಬೇಕು, ಅಷ್ಟು ನೀಟಾಗಿ ಇಲ್ಲಿ ಅದನ್ನು ಕೂರಿಸಿದ್ದಾರೆ. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬರ್ತಕ್ಕಂಥದ್ದೇ ಇದು. ಇದನ್ನು ನೋಡಿಕೊಂಡು ಮುಂದೆ ಹೋದರೆ ಅಲ್ಲಿ ನಮಗೆ ಸಿಗೋದು ಈ ಡೈನೋಸಾರ್ಗಳು. ಡೈನೋಸಾರ್ಗಳಲ್ಲಿ ಮನುಷ್ಯ ಏನಿರಲಿಲ್ಲ, ಆ ಡೈನೋಸಾರ್ ಪಾರ್ಕ್ ಅಂತಂದೇಳಿದೆ. ಬಗೆ ಬಗೆಯ ಡೈನೋಸಾರ್ಗಳಿದ್ದಾವೆ. ಈಗ ಅದರ ಪಳವಳಿಕೆಗಳು ಕೂಡ ಸಿಗ್ತಾಯಿಲ್ಲ. ಅದನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡು ಈ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ಒಂದು ಪೀಳಿಗೆಗೆ ತೋರಿಸ್ತಾ ಇದ್ದಾರಲ್ಲ, ತುಂಬ ಗ್ರೇಟ್. ನೋಡಿ, ಬಗೆ ಬಗೆಯ ಡೈನೋಸಾರ್ಗಳು. ಇಷ್ಟು ಸುಮಾರು 10,000 kgಗೂ ಹೆಚ್ಚು ತೂಗ ಇರತಕ್ಕಂಥ ಡೈನೋಸಾರ್ಗಳು ಸಹಿತ ಇದ್ದವು ಅನ್ನೋದಕ್ಕೆ ಇದೊಂದು ಕಾರಣ, ಪ್ರೂಫ್ ಆಗಿರುತ್ತೆ. ಹಾಗೆ ಕಾಡು ಕೋಣ ಅಥವಾ ಡೈನೋಸಾರ್ಗಳ ಅಂತ್ಯದಲ್ಲಿ ಈ ಥರ ಬದಲಾಗಿದ್ದು, ಹಾಗೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗ್ಬೋದು. ಹಾಗೆ ಮುಂದೆ ಹೋಗ್ತಾ ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ ಈ ಥರ ಒಂದಿದೆ. ಮಾಶ್ರೂಮ್ದು ಒಂದು ನೀಟಾಗಿ ಅದನ್ನು ಸ್ಟ್ಯಾಚ್ಯು ಮಾಡಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ನಮ್ಮ ಜಿಮ್ ಬಿಲ್ಡರ್ಸ್ ಅವತ್ತಿನ ಕಾಲದಲ್ಲೂ ಸಹಿತ ಏನು ಗರಡಿ ಅಂತಂದು ಹೇಳ್ತಿದ್ರು, ಅವತ್ತಿನ ಒಂದು ಫೈಲ್ವಾನ್ಸರು ಇವರು. ಹಾಗೆ ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ ಇದೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಫೋಟೋವನ್ನು ಕೂಡ ತಗೊಂಡ್ವಿ. ಹಾಗೆ ಮುಂದೆ ಹೋಗ್ತಾ ವಿಧವಾದ ಡೈನೋಸಾರ್ಗಳು ಸಿಗ್ತಾ ಹೋದು. ನೋಡ್ಲಿಕ್ಕೆ ಕೂಡ ಭಯ ಆಗುತ್ತೆ, ಅಷ್ಟೊಂದು ವಿಕಾರವಾಗಿರ್ತಕ್ಕಂಥ ಡೈನೋಸಾರ್ಗಳು. ಅದಾದ ನಂತರ ಮಂಗನಿಂದ ಮಾನವ ಅಂತಂದೇಳಿ ಏನು ಹೇಳ್ತೀವಿ, ಅದನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಇಲ್ಲಿಂದ ಮನುಷ್ಯನ ಒಂದು ಜೀವನ ಸ್ಟಾರ್ಟ್ ಆಯ್ತು ಅಂತಂದೇಳಿ. ಆದಿಮಾನವರ ಜನಜೀವನ, ಅವತ್ತಿನ ಕಾಲದಲ್ಲಿ ಯಾವ ರೀತಿ ಜೀವನವನ್ನು ಮಾಡ್ತಾಯಿದ್ರು ಆದಿಮಾನವರು ಅನ್ನೋದಕ್ಕೆ, ಯಾವ ಪ್ರಾಣಿಯ ಚರ್ಮ ಸಿಗುತ್ತೋ ಅದನ್ನೇ ಬಟ್ಟೆಯನ್ನಾಗಿ ಸ್ವೀಕರಿಸ್ತಾ, ಹಾಗೆಯೇ ಅದೇ ಮಾಂಸವನ್ನು ತಿಂದು ಬದುಕ್ತಕ್ಕಂತಹ ಆದಿಮಾನವರು. ಅಷ್ಟೇ ಒಂದು ಕ್ಲಾರಿಟಿಯಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೆ ಬಂದರೆ ಅವರ ಆಚರಣೆಗಳು ಕೂಡ ಇಲ್ಲಿ ಭಾಳ ಇದಾಗುತ್ತೆ. ಆದಿಮಾನವರ ಸಾಂಪ್ರದಾಯಿಕ ನೃತ್ಯ
ನಾವು ಇದನ್ನೆಲ್ಲ ಫಿಲಮ್ಗಳಲ್ಲೆಲ್ಲ ನೋಡ್ತಾ ಇದ್ವಿ, ಬಟ್ ಇಲ್ಲಿ ಹೋದರೆ ಒಂದು ಲೈವ್ ಆಗಿ ನೋಡಿದರೆ ಈ ಥರ ಇತ್ತು ಅಂತ ಅನಿಸುತ್ತೆ ನಮಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಾಡಿನ ರಾಜ. ಹಾಗೆ ಅವತ್ತಿನ ಕಾಡು ಆದಿ ಮಾನವರು ಕೂಡ ಈ ಹಬ್ಬಗಳನ್ನು ಆಚರಣೆಗಳನ್ನು ಮಾಡ್ತಾಯಿದ್ರು. ಅದಕ್ಕೆ ಇದು ಒಂದು ಕೋಣವನ್ನು ಕಡಿದು ಇದು ಇವತ್ತಿಗೂ ಕೂಡ ಊರುಗಳಲ್ಲಿ ಜಾತ್ರೆ ಅಂತಂದೇಳಿ ಮಾಡ್ತಾರೆ, ಮಾರಿ ಜಾತ್ರೆ ಅಂತ. ಅದೇ ಇರ್ಬೋದು. ಹಾಗೆ ಅವತ್ತಿನ ಒಂದು ಕಾಲದಲ್ಲಿ ಬೇಟೆಯನ್ನು ಆಡ್ತಿದ್ದಕ್ಕಂಥದ್ದು. ಇದೆಲ್ಲ ಎಷ್ಟು ನೀಟಾಗಿ ಎಷ್ಟು ನ್ಯಾಚುರಲ್ಲ ಮಾಡಿದ್ದಾರೆ. ಹಿಂದೆ ಮರ ಇದೆ ನ್ಯಾಚುರಲ್ಲಾಗಿ, ಅದರ ಮುಂದೆ ಈ ಜಿಂಕೆ ಸುತ್ತಿರೋ ಜಿಂಕೆಯನ್ನು ಮಾಂಸವನ್ನು ತಿಂತಿರೋದು. ಹಾಗೆ ಬೇಟೆ ಆಡಲಿಕ್ಕೆ ಆಯುಧಗಳನ್ನು ತಯಾರು ಮಾಡಿ ಸ್ವತಃ ಅವರೇ ಬೇಟೆಗಳನ್ನು, ಹೆಣ್ಣು ಅಥವಾ ಗಂಡು ಇಬ್ಬರೂ ಸಹಿತ ಬೇಟೆಗಳನ್ನು ಆಡ್ತಾ ಇರೋದು ನೋಡಿ. ಇಲ್ಲಿ ಬೇಟೆ ಆಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಆ ಬೇಟೆಯನ್ನು ಅಟ್ಟಾಡಿಸುವಾಗ ಮುಂದೆ ಜಿಂಕೆ, ಕಾಡು ಕೋಣ, ಹಂದಿ ಈ ಥರದ ಪ್ರಾಣಿಗಳು ಅವರ ಭಯಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಆದಿ ಮನವರ ಬೇಟೆಯಾಡೋದು. ಹಾಗೆ ಅವರ ಜೊತೆಯಲ್ಲಿ ನಾಯಿ ಹಾಗೆ ಬೇಟೆಯಾಡ್ತಕ್ಕಂತಹ ಹಂದಿಯೂ ಕೂಡ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ಸಾಗ್ತಾ ಹೋದಾಗ ಜೀವನ ಬದಲಾಗ್ದಂಗೆ ಮಾನವ ನಾಗರಿಕತೆಯ ಉಗಮ, ಮಾನವ ನಾಗರಿಕನಾಗಿ ಬದಲಾಗ್ತಾ ಇರೋದು. ಅದಾದ ನಂತರ ಕೆಲವೊಂದು ಪ್ರಾಣಿಗಳನ್ನು ಸಾಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕೆಲವೊಂದು ಆಹಾರವನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಮನೆಗಳನ್ನು ಕಟ್ಟಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾನೆ. ನೋಡಿ ಎಷ್ಟು ಸುಂದರವಾಗಿ ಒಂದು ಕಟ್ಟೆಯ ಮೇಲೆ ಮಲಗಿರೋ ಥರ, ಹುಡುಗರ ಆಟ ಆಡೋ ಥರ ಪ್ರತಿಯೊಂದನ್ನು ಕೂಡ ನೋಡಿ. ನಾಯಿ ಎಷ್ಟು ಚೆನ್ನಾಗಿ ಮಲಗಿದೆ ಅಲ್ವಾ. ಪ್ರತಿಯೊಂದನ್ನು ಕೂಡ ಎಷ್ಟು ನೀಟಾಗಿ ಒಂದು ಮಾಡಿದ್ದಾರೆ ನೋಡಿ. ಆಯುಧಗಳನ್ನು ತಯಾರು ಮಾಡ್ತಾ ಇರೋದು. ಹಾಗೆ ಅವತ್ತಿನ ದಿನಗಳಲ್ಲಿ ಮನೆಯನ್ನು ಕಟ್ಕೊಳ್ತಾ ಇರೋದು, ಪ್ರಾಣಿಗಳನ್ನು ಸಾಕ್ತಾ ಇರೋದು. ಹಾಗೆ ಬ್ರಿಟಿಷರಿಗೆ ಹತ್ತತ್ರ 200 ವರ್ಷ ಬ್ರಿಟಿಷರ ಕಾಲಡಿಯಲ್ಲಿ ಕೆಲಸ ಮಾಡಿದಂತಹ ದಿನಗಳು ಕೂಡ ಉಂಟು. ಅದನ್ನು ಕೂಡ ಇಲ್ಲಿ ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ. ನೋಡಿ ಅವತ್ತಿನ ದಿನದಲ್ಲಿ ಕೂಡ ಹಸು, ಎಮ್ಮೆ ಹಾಗೆ ಕುರಿಗಳನ್ನು ಕೂಡ ಸಾಕ್ತಾಯಿದ್ರು. ಕುರಿ, ಟಗರು ಪ್ರತಿಯೊಂದನ್ನು ಕೂಡ ಸಾಕ್ತಾಯಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗೆ ನೋಡ್ತಾ ಹೋದ ಹಾಗೆ ಇನ್ನೂ ಹೆಚ್ಚಿನಗಳು ಸಿಗ್ತವೆ. ಆದಿಮಾನವರು ಪ್ರಾಣಿಗಳನ್ನು ಸಾಕುತ್ತಿರೋದು. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.